ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಟಿಫನ್ನು ಏನೂ ಮಾಡಲಿಲ್ಲ, ಹಾಗಾಗಿ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನ ಸೊಪ್ಪು ತಗೊಂಬ ಅಂತಂದರೆ ಅವನಿಗೆ ನುಗ್ಗೆಕಾಯಿ ಸಾರು ತಿನ್ನಬೇಕು ಅಂತ ಅನ್ನಿಸ್ತಿದೆಯಂತೆ. ಹಾಗಾಗಿ ನುಗ್ಗೆಕಾಯಿ ತೊಗೊಂಬಂದ. ಇನ್ನು ನುಗ್ಗೆಕಾಯಿ ಸಾರು ಮಾಡಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಏನಾದರೂ ಸೈಡ್ ಡಿಶ್ಗೆ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೋಂಡಾ ಬಜ್ಜಿ ಎಲ್ಲ ಈ ನಡುವೆ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಇನ್ನು ಪಲ್ಯಕ್ಕೆ ಫಸ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಪಲ್ಯಕ್ಕೆ ನಾನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ನಮಗೆ ಯಾವ ರೀತಿ ಬೇಕಂದರೆ ಆ ರೀತಿ ಕಟ್ ಮಾಡ್ಕೊಬೋದು. ಈಗ ನೀಟಾಗಿ ತೊಳ್ಕೊಂಬಿಡೋಣ ಅಂತ ತೊಳ್ಕೊಂಬಿಡ್ತಿದ್ದೆ. ಫಸ್ಟೇ ತೊಳ್ಕೊಂಬಿಟ್ಟು ಕಟ್ ಮಾಡ್ತಿದ್ದೆ ಯಾವಾಗೂ. ಇವತ್ತೇನೋ ನೆನ್ಪಿಟ್ಕೊಂಡು ಹಾಗೆ ಕಟ್ ಮಾಡಿಬಿಟ್ಟೆ. ಇನ್ನು ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸಿಪ್ಪೆದಲ್ಲಿ ಸಮೇತ ಚಟ್ನಿ ಮಾಡ್ತೀನಿ, ಬಟ್ ಇವತ್ತು ಜಾಸ್ತಿ ಸಿಪ್ಪೆ ತೆಗಿಲಿಲ್ಲ. ತುಂಬ ಎಲೆದಿತ್ತು ಇದು ಹೀರೆಕಾಯಿ, ಹಾಗಾಗಿ ಸ್ವಲ್ಪ ಹಾಗೆ ಹಾಕ್ಬಿಟ್ಟೆ. ಈ ಪಲ್ಯ ನಾವು ಹಾಗೆ ಬಾಣಲಿಯಲ್ಲಿ ಸಮೇತ ಬೇಯಿಸ್ಕೊಬೋದು, ಇಲ್ಲ ಅಂತಂದರೆ ಕುಕ್ಕರಲ್ಲಿ ಈ ರೀತಿ ಮಾಡ್ಕೊಬೋದು. ಕುಕ್ಕರಲ್ಲಿ ನಾನು ಕಡಲೆಬೇಳೆ ಇರುತ್ತಲ್ವ, 2 ಕಪ್ ಅಷ್ಟು ತೊಗೊತಿದ್ದೆ. ಕಡಲೆಬೇಳೆ ಯಾವಾಗೂ ಹಾಗೆ ಹಾಕ್ಬಿಡ್ತಿದ್ದೆ. ಇವತ್ತು ನೋಡಿಬಿಟ್ಟು ಹಾಕೋಣ ಅಂತ ನೋಡಿದ್ರೆ ಎಷ್ಟು ದೊಡ್ಡ ಕಳ್ಳಿತ್ತು. ಇನ್ನು ಅದನ್ನು ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾವಾಗೂ ಅಷ್ಟೇ ಬೇಳೆಗಳನ್ನ ಎಲ್ಲ ನೀಟಾಗೇ ಇರುತ್ತೆ, ಫೈನ್ ಕ್ವಾಲಿಟಿದೆ ತರೋದಲ್ವ ಅಂತ ಹೇಳಿಬಿಟ್ಟು ತೊಳೆದ್ಬಿಟ್ಟು ಹಾಕ್ಬಿಡ್ತೀನಿ. ಈಗ ನೋಡಿದ್ರೆ ನೋಡಿ ಕಲ್ಲಿದೆ, ಕ್ಯಾಪಲ್ಲಿ ಹಾಕ್ಕೊಂಡು ನೋಡಿದ್ದಕ್ಕೆ ಕಾಣಿಸ್ತು. ಇನ್ನು ಕುಕ್ಕರಲ್ಲಿ ಕಡಲೆಬೇಳೆ 2 ಕಪ್ ಅಷ್ಟು ತೊಳೆದು ಹಾಕ್ಬಿಟ್ಟು ಅದ್ರ ಜೊತೆಗೆ ಹೀರೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಒಂದು ವಿಸಿಲ್ಗೆ ಇಟ್ಕೊತೀನಿ, ಸಾಕು, ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂದರೆ ಕಲ್ಲುಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಅಂತಂದರೆ ನನಗೆ ಪಲ್ಯಕ್ಕೆ ರೆಡಿ ಆಗೋಗುತ್ತೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಅಂದರೆ ಸಾರಿಗೆ ಮತ್ತು ಪಲ್ಯಕ್ಕೂ ಸೇರಿ ಈರುಳ್ಳಿನ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ತಗೊತಿದ್ದೆ. ಕವರಲ್ಲೂ ಸ್ವಲ್ಪ ಇದೆ, ಅದನ್ನು ತೆಗೆದು ಹಾಕಬೇಕು. ಬುಟ್ಟಿ ತುಂಬೋದಂಗೆ ಇತ್ತಲ್ವ ಅಂತ ಹೇಳಿ ಕವರಲ್ಲಿರೋದು ಹಾಗೆ ಇಟ್ಟಿದ್ದೀನಿ. ಸಾರಿಗೆ ಅಂತ ಒಂದು ಬೆಳ್ಳುಳ್ಳಿ ತಗೊತಾ ಇದ್ದೀನಿ. ಹಾಗೆ ನಾನು ಪಲ್ಯಕ್ಕೆ ಅಂತ ಹೇಳಿಬಿಟ್ಟು 2 ಈರುಳ್ಳಿನ ತಗೊತಾ ಇದ್ದೆ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಪಲ್ಯ ಎಲ್ಲ ಮಾಡೋವಾಗ. 2 ಈರುಳ್ಳಿ ಬಂದು ಪಲ್ಯಕ್ಕೆ ಹಾಕ್ಕೊತೀನಿ, 1 ಸಾಕು ಈರುಳ್ಳಿ ನಾನು ಸಾರಿಗೆ ಹಾಕೋದಕ್ಕೆ. ಇನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ಯಾವಾಗೂ ಅಷ್ಟೇ ಗ್ಯಾಸ್ ಮೇಲೆ ಅಡುಗೆಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದುಬಿಡ್ತೀನಿ. ನಾನು ಈ ರೀತಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಏನು ಮರೀದಿರ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಗಾಬರಿಯಲ್ಲಿ ಮಾಡ್ಕೊಂಡು ಹೋಗಿದ್ದೀನಿ ಅಂದರೆ ಯಾವುದೋ ಒಂದು ಮಿಸ್ ಆಗಿರುತ್ತೆ, ಟೇಸ್ಟು ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿದ್ದೆ. ಇನ್ನು ನಾನು ಅದು ರೆಡಿ ಮಾಡೋದ್ರ ಒಳಗಡೆ ಈ ಕಡೆ ನೋಡಿ ಪಲ್ಯಕ್ಕೂ ಬೆಂದೋಗ್ಬಿಟ್ಟಿತ್ತು. ಅದನ್ನು ತೆಗೆದು ಕುಕ್ಕರಿಂದ ಆಚೆಗೆ ತೆಗೆದ್ಬಿಟ್ಟು ಈಗ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸಾರಿಗೆ ನಾನು ತೊಗರಿಬೇಳೆನ 2 ಕಪ್ ಅಷ್ಟು ಹಾಕ್ಕೊತಿದ್ದೀನಿ. ನುಗ್ಗೆಕಾಯಿ ಸಾರು 2ರಿಂದ 3 ಥರ ಮಾಡ್ತೀನಿ. ಅದರಲ್ಲಿ ಇದೊಂದು ಥರ ಟೊಮೆಟೊನ ಎರಡು ಭಾಗ ಮಾಡಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ, ಯಾಕಂದರೆ ರುಬ್ಬೋದಕ್ಕೆ ಎತ್ಕೊತೀನಿ ನಾನು ಬೆಂದಿರೋ ಟೊಮೆಟೊ. ಹಾಗಾಗಿ ಬೇಳೆ ಜೊತೆಗೆ 2 ಟೊಮೆಟೊ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಇಲ್ಲ 2 ವಿಸಿಲ್ಗೆ ಇಟ್ಕೊತೀನಿ. ಬೇಳೆನೂ ಸ್ವಲ್ಪ ನಮಗೆ ನುಣ್ಣಗೆ ಆಗಿರಬೇಕು. ಹಾಗಾಗಿ ಆಗಲೇ ಪಲ್ಯಕ್ಕೆ ನಾನು ಕುದಿಸ್ಕೊಂಡಿದ್ನಲ್ವ, ಅದನ್ನು ಬಗ್ಗಿಸ್ಕೊಂಡ್ಬಿಟ್ಟು ಇವಾಗ ಅದೇ ಕುಕ್ಕರಲ್ಲೇ ಸಾರಿಗೆ ಇಟ್ಬಿಟ್ಟೆ. ಅದು ವಿಸಿಲ್ ಬರೋದ್ರ ಒಳಗಡೆ ನುಗ್ಗೆಕಾಯಿನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಅದಕ್ಕೆ ಸಾರಿಗೆ ಮಸಾಲೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆವಾಗಲೇ ನಾನು ಬೇಳೆದಲ್ಲೇ ಟೊಮೆಟೊ ಹಾಕಿದ್ನಲ್ವ, ಆ ಟೊಮೆಟೊ ತಗೊಳ್ಳೋದ್ರಿಂದ ಒಂದೇ ಒಂದು ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇವೆಲ್ಲನೂ ಹಾಕ್ಕೊತಿದ್ದೀನಿ. ಇಷ್ಟು ಮಾತ್ರನೇ ಹಾಕ್ಕೊಳ್ಳೋದು, ಅಂದರೆ ತೆಂಗಿನಕಾಯಿ ತುರಿ ಒಂಚೂರು ಹಾಕ್ಕೊತೀನಿ ಇದಕ್ಕೆ. ಕುಕ್ಕರ್ ವಿಸಿಲ್ ಬರೋದ್ರ ಒಳಗಡೆ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಬೇಕು ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇಳೆನೂ ಸ್ವಲ್ಪ ಟೊಮೆಟೊನೂ ರುಬ್ಬಕ್ಕೆ ತೊಗೊತೀನಿ. ಹಾಗಾಗಿ ಮತ್ತು ಪಲ್ಯಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹುರ್ಕೊತಿದ್ದೆ. ಯಾಕಂದರೆ ಕಡಲೆ ಬೀಜದ್ದು ಪೌಡ್ರ್ ಹಾಕ್ತೀನಿ, ಅದು ಹಾಕೋದ್ರಿಂದ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಹಾಗಾಗಿ ತೆಂಗಿನಕಾಯಿ ಒಂದು ಇಡಿಯಷ್ಟು ತುರಿ ಹಾಕ್ಕೊತಿದ್ದೆ ನಾನು. ತುರಿದಿರೋ ತೆಂಗಿನಕಾಯಿನ ಈ ರೀತಿ ಹಾಕ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ನುಣ್ಣಗೆ ಆಗೋಗುತ್ತೆ ಬೇಗ. ಬೇರೆ ಹಾಕೋದ್ರಿಂದ ತೆಂಗಿನಕಾಯಿ ಹಾಗಾಗೇ ಇರುತ್ತೆ, ಹಾಗಾಗಿ ತುರುಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇನ್ನೂ ಕುಕ್ಕರ್ ವಿಸಿಲ್ ಬಂದಿಲ್ಲ ಬೇಳೆದು. ಹಾಗಾಗಿ ಅದು ಈಗ ಕಡಲೆ ಬೀಜನ
ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಕಡಲೆ ಬೀಜಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಖಾರದ ಪುಡಿ ಇಷ್ಟು ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನಾವು ಯಾವ ಪಲ್ಯಕ್ಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾರಿಗೂ ಅಷ್ಟೇ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕುಕ್ಕರು ವಿಸಿಲ್ ಬಿಟ್ಟಿದೆ. ಇನ್ನು ಬೇಳೆನೂ ತೊಗೊಬೇಕು. ಆ ಕುಕ್ಕರ್ ಇನ್ನೊಂದು ಸ್ವಲ್ಪ ತಣ್ಣಗಾಗೋದ್ರ ಒಳಗಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಲ್ಯಕ್ಕೆ ಕಟ್ ಮಾಡ್ಕೊತಿದ್ದೆ. ನಮ್ಮ ಟೋನಿ ಬ್ರೂನು ಎಷ್ಟು ಚೆನ್ನಾಗಿ ಸೋಫಾ ಮೇಲೆ ಮಲಗಿದ್ರು, ಅದನ್ನೇ ನೋಡ್ತಾ ಇದ್ದೆ. ನನ್ನ ಮಗ ಅದಕ್ಕೆ ಬ್ರಷ್ ಶೀಟ್ ಬೇರೆ ಹೊಚ್ಬಿಟ್ಟು ಹೋಗಿದ್ದಾನೆ, ಅವ್ರು ಮಲಗಿದ್ದಾರೆ ಅಂತ ಹೇಳಿಬಿಟ್ಟು. ಬ್ರೂನು ನೋಡಿ ಹೆಚ್ಚಿಸ್ಕೊಳ್ಳೋದಿಲ್ಲ ಬ್ರಷ್ ಶೀಟು. ಟೋನಿ ಆದರೆ ನೀಟಾಗಿ ಬೆಚ್ಚಗೆ ನಿದ್ದೆ ಮಾಡ್ತಾನೆ. ಇನ್ನು ಪೂಜೆ ಮಾಡಿದ್ನಲ್ವ ಅದನ್ನು ಹಾಗೆ ತೋರಿಸ್ತಾ ಇದ್ದೆ. ಈಗ ನೋಡಿ ಮಸಾಲೆ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಸಾರಿಗೂ ಮತ್ತು ಪಲ್ಯಕ್ಕೂ ಪೌಡ್ರ್ ಸಮೇತ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಕರೆಂಟು ಹೋಯಿತು ಅಂತಂದರೆ ನಮ್ಮ ಮಿಕ್ಸಿ UPS ಅಲ್ಲಿ ಅಷ್ಟೊಂದು ತಿರ್ಗೋದಿಲ್ಲ. ಹಾಗಾಗಿ ಮಸಾಲೆ ಎಲ್ಲನೂ ರೆಡಿ ಮಾಡಿದ್ನಲ್ವ ಅಂತ ಹೇಳಿಬಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಈಗ ಬೇಳೆನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ ರುಬ್ಬೋದಕ್ಕೆ. ಆವಾಗಲೇ ಹಾಕಿದ್ದೆಲ್ಲನೂ ಒಂದ್ಸಲ ರುಬ್ಕೊಂಡಿದ್ದು ಆದಮೇಲೆ ಈಗ ಬೇಳೆನೂ ಟೊಮೆಟೊ ಒಂದು ಸ್ವಲ್ಪ ತೊಗೊಂಡು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಸಾರು ಗಟ್ಟಿಯಾಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹುಣಸೆ ಹಣ್ಣು ನಾನು ಆದಷ್ಟು ಕಡಿಮೆನೇ ಹಾಕ್ಕೊಂಡು, ಯಾಕಂದರೆ ಟೊಮೆಟೊ ಜಾಸ್ತಿ ಹಾಕ್ತಿದ್ದೀನಿ, ಹುಳಿ ಬರುತ್ತೆ. ಹಾಗಾಗಿ ನೋಡಿ ಮಸಾಲೆ ರೆಡಿಯಾಗಿದೆ. ನೋಡೋದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಕಲರು. ಇನ್ನು ಒಗ್ಗರಣೆಗೆ ಅದೇ ಕುಕ್ಕರಲ್ಲೇ ನುಗ್ಗೆಕಾಯಿನೂ ಬೇಕಂದರೆ ನಾವು ತರಕಾರಿ ಬೇರೆ ಏನಿದ್ರೂ ಹಾಕ್ಕೊಬೋದು. ನುಗ್ಗೆಕಾಯಿ ಜೊತೆಗೆ ಆಲೂಗಡ್ಡೆ, ನೌಕಲ್ಲು ಇವೆಲ್ಲ ಹಾಕ್ಕೊಬೋದು. ಬಟ್ ನಾನು ಬರೀ ನುಗ್ಗೆಕಾಯಿ ಮಾತ್ರನೇ ಹಾಕ್ಕೊತಿದ್ದೆ. ನನ್ನ ಮಗ ಹೇಳಿ ಹೋಗಿದ್ದ ಬರೀ ನುಗ್ಗೆಕಾಯಿ ಹಾಕು ಅಂತ ಹೇಳಿ. ಹಾಗಾಗಿ ನೋಡಿ ಈಗ ನುಗ್ಗೆಕಾಯಿನ ಹಾಕ್ತಿದ್ದೀನಿ. ಇದಕ್ಕೇನು ನಾನೀಗ ಒಗ್ಗರಣೆ ಹಾಕ್ತಿಲ್ಲ, ಒಂದು ವಿಸಿಲಿಗೆ ಮಾತ್ರ ಕುಕ್ಕರಲ್ಲಿ ಇಟ್ಕೊತೀನಿ. ನುಗ್ಗೆಕಾಯಿ 2 ಭಾಗ ಸಮೇತ ಆಗಿರೋದಿಲ್ಲ. ನೀಟಾಗಿ ಇವಾಗ ಹೆಂಗೆ ಹಾಕಿದ್ದೀರೋ ಹಾಗೆ ಇರುತ್ತೆ. ಬೇಕಂದರೆ ತೋರಿಸ್ತೀನಿ ನಾನು ಸಾರು ಆದಮೇಲೆ. ಸ್ವಲ್ಪ ಉಪ್ಪಿದೆಯಾ ಇಲ್ವಾ ನೋಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಇಟ್ಟಿದ್ದೀರಿ ಅಂತಂದರೆ ನನಗೆ ಸಾರು ರೆಡಿ ಆಗೋಗುತ್ತೆ. ಹಾಗೆ ಬೇಕಂದ್ರೂ ತಪ್ಪಲೆದಲ್ಲಿ ಸಮೇತ ನಾವು ಬೇಯಿಸ್ಕೊಬೋದು. ಅದಾದರೆ ಒಂದು ಸ್ವಲ್ಪ ಟೈಮ್ ಇಡಿಸುತ್ತೆ, ಇದಾದರೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ಇನ್ನು ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ಆ ಕಡೆ ಬಂದು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ, ಅಂದರೆ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡೆ. ಯಾಕಂದರೆ ಖಾರದ ಪುಡಿ ನಾನು ಆಲ್ರೆಡಿ ಕಡಲೆ ಬೀಜದ ಪೌಡ್ರಿಗೆ ಹಾಕಿದ್ನಲ್ವ, ಹಾಗಾಗಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಒಂದು ಸ್ವಲ್ಪ ನೀರಿರುತ್ತೆ ಅದರಲ್ಲಿ, ಆ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಆಗಲೇ ಬೇಯಿಸ್ಕೊಂಡಿದ್ನಲ್ವ ಹೀರೆಕಾಯಿ ಬೇಳೆ ಸಮೇತ ಇದಕ್ಕೆ ಹಾಕಿ ಆ ನೀರೆಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಟೆ. ನೀರೆಲ್ಲ ಹೀರ್ಕೊಂಡಿದ್ದು ಆದಮೇಲೆ ನಾವು ಆಗಲೇ ಪೌಡ್ರನ್ನ ಮಾಡ್ಕೊಂಡಿದ್ರಲ್ವ ಕಡಲೆ ಬೀಜದ್ದು, ಆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಬಿಡೋದು. ಉಪ್ಪು ಪೌಡ್ರಿಗೆ ಹಾಕಿರೋದ್ರಿಂದ ಇದಕ್ಕೇನು ಹಾಕೋದಕ್ಕೆ ಹೋಗೋದಿಲ್ಲ. ಆಗಲೇ ಬೇಳೆ ಜೊತೆಗೆ ಉಪ್ಪು ಹಾಕಿರ್ತೀರಲ್ವ, ಹಾಗಾಗಿ ಇವಾಗ ಹಾಕೋದಕ್ಕೆ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಿ ಅಂದರೆ ನಮಗೆ ಪಲ್ಯ ರೆಡಿ ಆಗೋಗುತ್ತೆ. ಇದ್ರ ಜೊತೆಗೆ ಬರೀ ಅನ್ನ ಸಮೇತ ನಾವು ತಿನ್ಬೋದು, ಅಂತಂದರೆ ಸಾರು ಏನೂ ಇಲ್ದಿರ ಆ ಪಲ್ಯ ಜೊತೆಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಈ ಪಲ್ಯ ಮಾಡಿದಾಗ ಕಂಪಲ್ಸರಿ ಚಪಾತಿ ಇರಬೇಕು. ಇನ್ನು ಅದನ್ನು ಮಾಡಬೇಕು. ನೋಡಿ ನಾನು ಹೇಳಿದ್ನಲ್ವ ಸಾರು ಒಂದೇ ಒಂದು ವಿಸಿಲ್ ಬಂದಿದ್ದು. ಸಾರು ನೋಡಿಕೊಂಡು ನಾವು ನೀರಾಗಿ ಇಡ್ದಿರ ಗಟ್ಟಿಯಾಗೇ ಇಡಬೇಕು. ಒಂದು ಸ್ವಲ್ಪ ನೋಡಿ ಈ ಲೆವೆಲ್ಗೆ ಆಗಿದೆ. ಎಷ್ಟು ಚೆನ್ನಾಗಿದೆ, ನುಗ್ಗೆಕಾಯಿ ಸಮೇತ ಮುರಿದಿಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ಟು ಈಗ ಒಗ್ಗರಣೆ ಹಾಕಿ ಒಂದು ಕುದಿಯೋ ಅಷ್ಟವರೆಗೂ ಬಿಟ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಈರುಳ್ಳಿ ಬೇಕು ಅಂತಂದರೆ ನಾವು 2-3 ಹಾಕ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಒಣಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಹಾಕ್ಕೊಂಡೆ ಒಗ್ಗರಣೆಗೆ. ಇನ್ನು ಮಾಮೂಲಿ ಎಣ್ಣೆ, ಸಾಸಿವೆ, ಜೀರಿಗೆ ಬೇಕಂದ್ರೂ ಒಂದು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀರಿ ಅಂತಲೇ ನಮಗೆ ಸಾರು ರೆಡಿ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಆದರೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ, ಅಂದರೆ ಹುಣಸೆ ಹಣ್ಣನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಟೊಮೆಟೊ ಹಾಕೋದ್ರಿಂದ ನಿಮಗೆ ಹುಣಸೆಹಣ್ಣು ಬೇಡ ಅಂತಂದರೆ ಸ್ಕಿಪ್ ಸಮೇತ ಮಾಡ್ಬೋದು, ಬರೀ ಟೊಮೆಟೊನೂ ಹಾಕ್ಕೊಬೋದು. ಬಟ್ ಹುಣಸೆಹಣ್ಣು ಹಾಕೋದ್ರಿಂದ ಇನ್ನೊಂದು ಚೂರು ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಈಗ ನನ್ನ ಮಗಳಿಗೆ ಹೇಳಿದ್ನಲ್ವ ಚಪಾತಿ ಬೇಕೇ ಬೇಕು ಅಂತ, ಹಾಗಾಗಿ ಚಪಾತಿ ಎಲ್ರಿಗೂ ಒಂದು 2 ಸುಟ್ಟು ಇಟ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಯಿತು, ತಲೆ ಬೇರೆ ತುಂಬಾ ನೋತಾನೇ ಇದೆ, ಮೇಯ್ನ್ ಕಾಲುಗಳು ನೋತಿತ್ತು. ಹಾಗಾಗಿ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ರೆ ನನಗೆ ಸ್ವಲ್ಪ ಸಮಾಧಾನ ಆಗೋಗುತ್ತೆ. ಅದಕ್ಕೆ ಒಂದು ಗ್ಲಾಸ್ ಟೀ ಮಾಡಿಕೊಂಡೆ. ಈ ನಡುವೆ ಬೆಳಗ್ಗೆ ಬರೀ ಹೊಟ್ಟೆದಲ್ಲಿ ಟೀ ಅಷ್ಟೊಂದು ಕುಡಿತಾ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ. ಟಿಫನ್ ಎಲ್ಲ ಆದಮೇಲೆ ಇಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಕುತ್ಕೊಂಡು ಒಂದು 10 ನಿಮಿಷ ಹಾಗೆ ಟೀ ಕುಡಿತೀನಿ, ಅಷ್ಟೊಂದು ಇಷ್ಟ ಆಗುತ್ತೆ. ಇನ್ನು ಟೀ ಕುಡಿಯೋಣ ಬನ್ನಿ. ಇದು ಬಂದು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆದಮೇಲೆ ಇದು ಬಂದು ಸಾಯಂಕಾಲ
ಬಟ್ಟೆ ಅಂತೂ 4 ಕಂಬಿಗಿದೆ. ಈ ಸಲ 2 ಸಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಒಂದು ಸ್ವಲ್ಪ ಕೈಯಲ್ಲಿ ಒಗೆಯೋದಿದ್ರೆ ಅದನ್ನು ಸಮೇತ ಹೋಗ್ತಿದ್ದೆ, ಯಾಕಂದರೆ ಬಟ್ಟೆ ಜಾಸ್ತಿ ಇತ್ತು. ಅದು ಬೇಕು ಇದು ಬೇಕು ಅಂತ ಮಕ್ಕಳು ಹುಡುಕ್ತಾ ಇದ್ದರು. ಈ ನಡುವೆ ಹುಷಾರಿರಲಿಲ್ಲ ಅಂತ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ಗೂ ಹಾಕಿರಲಿಲ್ಲ, ಕೈಯಲ್ಲೂ ಒಗ್ದಿರಲಿಲ್ಲ. ಹಾಗಾಗಿ ಕೈಯಲ್ಲಿ ಒಗೆಯೋದು ಒಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಇಷ್ಟೊಂದು ಬಟ್ಟೆ ಒಂದೇ ಸಲ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು 2 ಟ್ರಿಪ್ ಹತ್ತು ಇಳಿದಿದ್ದಾಯಿತು ಇವತ್ತು. ಅಷ್ಟೊಂದು ಬಟ್ಟೆ ಇದೆ. ಹೆಂಗಸ್ರಿಗೆ ಮನೆಯಲ್ಲಿ ಹುಷಾರಿಲ್ಲ ಅಂತಂದರೆ ನಮಗೆ ಡಬಲ್ ಕೆಲಸ ಆಗೋಗುತ್ತೆ. ಹುಷಾರಿಲ್ಲ ಅಂದಾಗ ರೆಸ್ಟ್ ಮಾಡೋದು ಏನಕ್ಕೆ, ಮತ್ತು ಈ ರೀತಿ ಕೆಲಸಗಳು ಮಾಡೋದು ಏನಕ್ಕೆ ಒಂದೇ ದಿನ ಅಂತ ಅನಿಸುತ್ತೆ. ನೋಡಿ ಬಟ್ಟೆ ಎಲ್ಲ ಒಂದು ಟ್ರಿಪ್ಪು ಎತ್ಕೊಂಡು ಹೋಗಿ ಹಾಕ್ಬಿಟ್ಟು ಬಂದೆ. ಮತ್ತು ಇವಾಗ ಇನ್ನೊಂದು ಟ್ರಿಪ್ಪಿಗೆ ಬಂದಿದ್ದೀನಿ. ಇದನ್ನು ತಗೊಂಡೋಗಿ ಹಾಕ್ಬಿಡ್ಬೇಕು, ನೀಟಾಗಿ ಮಡಚಿ ತೆಗೆದಿಟ್ಬಿಡ್ಬೇಕು. ಎತ್ತಿಟ್ಬಿಟ್ಟಿದ್ದೀನಿ ಅಂತಂದರೆ ಮಕ್ಳಿಗೆ ಕಾಲೇಜ್ಗೆ ಹೋಗೋವಾಗ ಅವ್ರಿಗೆ ನೋಡಿದ ತಕ್ಷಣ ಸಿಗುತ್ತೆ. ನನಗೆ ಕೇಳ್ದಿರಾ ನನ್ನ ತಲೆ ತಿಂದಿರಾ ಅವರಷ್ಟಿಗೆ ಅವ್ರು ರೆಡಿ ಹಾಗೆ ಹೋಗ್ತಾರೆ. ಹಾಗಾಗಿ ಹೇಳ್ತಿದ್ದೆ, ಇಲ್ಲಾಂದರೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತಂತಿದ್ದಾರೆ. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಇಲ್ಲಿ ಬಾಲ್ಕನಿಯಲ್ಲೇ ಹಾಕ್ಬಿಟ್ಟಿದ್ದೆ, ಯಾಕಂದರೆ ಅವ್ರದ್ದು ಶೇಡ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು. ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದಕ್ಕಾಗಿ ಮೇಲೆ ಹಾಕಿ ಇನ್ನು ಶೇಡ್ ಆಗುತ್ತೆ ಬಿಸಿಲು ಜಾಸ್ತಿ ಬಿದ್ದರೆ ಅಂತ ಹೇಳಿ ಇಲ್ಲೇ ಹಾಕ್ಬಿಟ್ಟಿದ್ದೆ. ಇನ್ನು ಕ್ಲಿಪ್ಸ್ ಎಲ್ಲ ಕೆಳಗಡೆ ಬಿದ್ದಿದ್ರು, ಅದನ್ನು ಎತ್ತಿಟ್ಬಿಡ್ತಾ ಇದ್ದೀನಿ. ಇಷ್ಟೊತ್ತಾಯಿತು, ತುಂಬಾ ಕೆಲಸ ಇವತ್ತು ಸಾಕಾಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದೆ. ಇನ್ನೂ ಬಟ್ಟೆಗಳು ಮಡ್ಚೋ ಕೆಲಸ ಇದೆ, ಮನೆ ಗುಡಿಸ್ಬೇಕು, ಇಷ್ಟು ಕೆಲಸ ಇದೆ ಇವತ್ತು. ಮೇಲಿಂದ ಬಟ್ಟೆ ಎಲ್ಲ ತೊಗೊಂಬರೋದ್ರೊಳಗಡೆ ತುಂಬಾ ಸುಸ್ತಾಗಿ ಹೋಗ್ಬಿಡ್ತು. 4 ಕಂಬಿಗೂ ಇತ್ತು ಬಟ್ಟೆಗಳು, ಎಲ್ಲ ಒಂದೇ ಸಲ ಹಾಕಿರೋದ್ರಿಂದ ಜಾಸ್ತಿ ಬಟ್ಟೆ ಇತ್ತು. ಎಲ್ಲ ತಗೊಬಂದು ಕೆಳಗಡೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಮಡಚಿ ಎತ್ತಿಟ್ಬಿಡ್ಬೇಕು. ಇನ್ನು ಇಲ್ಲೂ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಶೇಡಾಗಿ ಹೋಗುತ್ತೆ ಅಂತ ಬಾಲ್ಕನಿಯಲ್ಲೇ ಹಾಕಿದ್ದೆ. ಇನ್ನು ಅದನ್ನು ತೆಗೆದಿಡಬೇಕು. ತಲೆ ಬೇರೆ ಜಾಸ್ತಿ ನೋವ್ತಿದೆ. ಸ್ಟ್ರಾಂಗಾಗಿ ಅವಾಗೂ ಟೀ ಇಟ್ಕೊಂಡು ಕುಡಿದೆ, ಆದರೂ ಸರಿ ತಲೆ ನೋವ್ತಾನೆ ಇತ್ತು. ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲಗಿದ್ರೆ ಆದರೂ ಸರಿ ಹೋಗ್ತಿತ್ತು. ಏನೋ ಮಲಗೂ ಇರಲಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ. ಇನ್ನು ಬಟ್ಟೆ ಮಡಚಿ ಎತ್ತಿಡೋ ಕೆಲಸ ಇದೆ, ಅದು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ. ಶಿಂಕ್ ತುಂಬ ಬೇರೆ ಪಾತ್ರೆಗಳು ಬಿದ್ದಿದೆ, ಇನ್ನು ಅದು ತೊಳಿಬೇಕು. ಇದು ಬಂದು ಸಾಯಂಕಾಲ. ಇನ್ನು ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಿದ್ದೆ. ಇವತ್ತು ಸಾಂಬ್ರಾಣಿ ಏನೂ ಹಾಕಿಲ್ಲ. ಧೂಪ ಬರುತ್ತಲ್ವ, ಆ ಧೂಪ ಇದ್ದರೆ ಅದನ್ನೇ ಎಲ್ಲ ಮನೆಯಲ್ಲಿ ತೋರಿಸ್ಬಿಡ್ತಾ ಇದ್ದೆ. ಸ್ವಲ್ಪ ನೆಗಡಿ ಎಲ್ಲ ಜಾಸ್ತಿ ಹಿಡಿದಿತ್ತು. ಇನ್ನು ಸಾಂಬ್ರಾಣಿ ಧೂಪ ಹೊಗೆ ಎಲ್ಲ ಒಳಕ್ಕೋದ್ರೆ ಮತ್ತೆ ಏನಾದರೂ ನೆಗಡಿ ಜಾಸ್ತಿ ಆಗೋಗುತ್ತೇನೋ ಅಂತ ಹೇಳಿಬಿಟ್ಟು ಈ ಧೂಪನ ಮಾತ್ರನೇ ದೇವ್ರ ಮೈದಲ್ಲಿ ಒಂದು ತುಳಸಿ ಕಟ್ಟೆ ಹತ್ರ ಒಂದು ಇಟ್ಬಿಟ್ಟೆ. ಇನ್ನು ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ, ಅದನ್ನು ಎತ್ಕೊಂಡೋಗಿ ರುಬ್ಬಿಸ್ಕೊಂಡು ಬಂದುಬಿಡ್ಬೇಕು. ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, ಹಾಗಾಗಿ ನಾನು ನನ್ನ ಮಗಳು ಹೋಗ್ತಿದ್ದೀರಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.